ಹಾಯ್ ವಿವರ್ಸ್, ಇವತ್ತೊಂದು ಹೊಸ ಥರದ ಸಬ್ಜಿಯನ್ನು ಮಾಡೋಣ. ಇದು ಭಂಡಾರಿ ಸ್ಟೈಲ್ ಸಬ್ಜಿ ಅಂತ ಕೂಡ ಕರೀತಾರೆ. ಹಾಗೆ ನವರಾತ್ರಿಲಿ ಉಪವಾಸ ಇರೋರೆಲ್ಲರೂ ಈ ಥರದ ಸಬ್ಜಿಯನ್ನು ಮಾಡ್ತಾರೆ. ನಾನಿಲ್ಲಿ ಒಂದು ಬಾಣಲೆಗೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ನೀವು ಬೇಕಾದರೆ 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆನ ಹಾಕ್ಕೋಬೋದು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಸಿಡಿದ ಮೇಲೆ ಒಂದು 4 ಹಸಿ ಮೆಣಸಿನ್ಕಾಯಿನ ಈ ರೀತಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಈ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದು ಉಪವಾಸ ಇರೋರು ಮಾಡುವಂಥ ಪಲ್ಯ ಅಥವಾ ಸಬ್ಜಿ ಆಗಿರೋದ್ರಿಂದ ಇದಕ್ಕೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ನಾನಿಲ್ಲಿ ಬಳಸ್ತಾ ಇಲ್ಲ. ಹಾಗೆ ಸ್ವಲ್ಪ ಹಸಿ ಶುಂಠಿನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಈ ಹಸಿ ಶುಂಠಿನ ಈ ರೀತಿ ಎಣ್ಣೆಯಲ್ಲಿ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನವರಾತ್ರಿ ಹಬ್ಬ ಆಗಿರೋದ್ರಿಂದ ಎಲ್ಲ ಹೆಣ್ಮಕ್ಳು ಉಪವಾಸನ ಮಾಡ್ತಾರೆ. ಅಂಥವ್ರಿಗೆ ಅನುಕೂಲ ಆಗಲಿ ಅಂತಲೇ ನಾನಿವತ್ತು ಈ ಪಲ್ಯನ ಮಾಡಿ ತೋರಿಸ್ತಾ ಇರೋದು. ಇಲ್ಲಿ ನಾನು 2 ಟೊಮೆಟೊನ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಈರುಳ್ಳಿ ತಿನ್ನೋರಾದರೆ ಅಥವಾ ನೀವು ಉಪವಾಸ ಮಾಡಲ್ಲ ಅನ್ನೋದಾದರೆ ನೀವು ಈರುಳ್ಳಿನ ಕೂಡ ಬಳಸ್ಕೋಬೋದು. ಈ ರೀತಿ ಮಿಕ್ಸಿ ಮಾಡಿಬಿಟ್ಟು ಕೂಡ ಹಾಕ್ಕೋಬೋದು ಅಥವಾ ನೀವು ಹೆಚ್ಚಿಬಿಟ್ಟು ಕೂಡ ಎಣ್ಣೆಯಲ್ಲಿ ಹಾಕ್ಕೋಬೋದು. ಇದು ಚೆನ್ನಾಗಿ ಎಲ್ಲವೂ ಹೊಂದ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಟೊಮೆಟೊದ ಪ್ರಮಾಣವನ್ನು ಜಾಸ್ತಿನೇ ತೊಗೊಂಡಿದ್ದೀನಿ. ನಾನಿಲ್ಲಿ 5 ಟೊಮೆಟೊವನ್ನು ಈ ರೀತಿ ಪ್ಯೂರಿ ಮಾಡಿ ಹಾಕಿದ್ದೀನಿ. ನೀವು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಟೊಮೆಟೊನ ಬಳಸ್ಕೋಬೋದು. ಅಥವಾ ಈ ರೀತಿ ಪ್ಯೂರಿ ಮಾಡಿ ಹಾಕೋದಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಹೆಚ್ಚಿ ಕೂಡ ಹಾಕ್ಕೋಬೋದು. ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅರಿಶಿಣದ ಪುಡಿಯನ್ನು ಹಾಕಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಖಾರ ಕೂಡ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೋಡಿ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಕಾಳು ಪುಡಿ ಅಂತಾರಲ್ವ ಅದನ್ನು. ನಾನು ತುಂಬ ತರಕಾರಿಗಳ ಪಲ್ಯಕ್ಕೆ ಸ್ವಲ್ಪ ಈ ಪುಡಿನ ಬಳಸ್ತೀನಿ. ಇದನ್ನು ನಾನು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಟಿರ್ತೀನಿ. 1 ಸ್ಪೂನಷ್ಟು ಇದನ್ನು ಧನಿಯಾ ಪುಡಿನ ಹಾಕಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಸಿ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಈ ರೀತಿ ಕುದಿಸ್ಕೊಳ್ತೀನಿ. ಇದೆಲ್ಲವೂ ಚೆನ್ನಾಗಿ ಬೆರೆತ್ಕೋಬೇಕು. ಈಗ ಇದಕ್ಕೆ ನಾನು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನು ಬೇಯಿಸಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹಸಿ ಅವರೆಕಾಳನ್ನು ಕೂಡ ಹಾಕ್ಕೋಬೋದು. ಬಟ್ ಬೇಯಿಸಿಬಿಟ್ಟು ಹಾಕೋದ್ರಿಂದ ಸ್ವಲ್ಪ ಬೇಗನೆ ಆಗುತ್ತೆ. ಆ ಕಾರಣಕ್ಕೆ ನೀವು ಹಸಿದನ್ನೇ ಬಳಸೋದಾದರೆ ಎಣ್ಣೆಲೇ ಮುಂಚೆನೇ ಅವರೆಕಾಳನ್ನು ಹಾಕಿ ಆಮೇಲೆ ಟೊಮೆಟೊ ಪ್ಯೂರಿನ ಹಾಕ್ಕೊಳ್ಳಿ. ಈಗ ನಾನು ಬೇಯಿಸಿ ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಹೌದು, ತುಂಬ ಸುಲಭವಾಗಿ ಮಾಡುವಂಥ ಪಲ್ಯ ಇದು. ಈ ಉಪವಾಸ ಇರೋವಾಗಲೆಲ್ಲ ಆಲೂಗಡ್ಡೆನ ತಿನ್ಬೋದಾ ಅಂತ ಕೇಳ್ತಾರೆ. ಹೌದು, ಆಲೂಗಡ್ಡೆನ ಹೇರಳವಾಗಿ ಉಪವಾಸ ಇರುವಾಗಲೇ ತಿಂತಾರೆ. ಸಾಬುದಾನಿ ಜೊತೆ ಕೂಡ ಆಲೂಗಡ್ಡೆನ ಮಿಕ್ಸ್ ಮಾಡಿ ಸಾಬುದಾನಿ ಉಪ್ಪಿಟ್ಟು ಅಥವಾ ಸಾಬುದಾನಿ ವಡೆನ ಮಾಡ್ತಾರಲ್ವ, ಅದಕ್ಕೂ ಕೂಡ ಆಲೂಗಡ್ಡೆನ ಬಳಸ್ತಾರೆ. ಸೊ ಇದಕ್ಕೆ ನಾನು ಟೇಸ್ಟಿಗೆ ಅನುಸಾರವಾಗಿ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲವನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದು ಬೆಂದ್ಕೊಂಡಿರೋದ್ರಿಂದ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಆದರೆ ಈ ರೀತಿ ಗಟ್ಟಿಯಾಗಿ ನನಗೆ ಈ ಪಲ್ಯ
ಗಟ್ಟಿಯಾಗಿದ್ದರೆ ಇದು ಚಪಾತಿ ಜೊತೆ ಅಥವಾ ಪುರಿ ಜೊತೆ ಎಲ್ಲ ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ಸ್ವಲ್ಪ ಇದಕ್ಕೆ ನಾನು ಬೇಯಿಸಿ ಇಟ್ಟಂಥ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಈ ಮಸಾಲೆ ಕೂಡ ಈ ಆಲೂಗಡ್ಡೆ ಹಾಗೆ ಅವರೆಕಾಳು ಜೊತೆ ಚೆನ್ನಾಗಿ ಬೆರೆತ್ಕೋಬೇಕು. ಆ ಕಾರಣಕ್ಕೆ ನಾನು ಇದನ್ನು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ತೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ನೀವು ನೀರಿನ ಪ್ರಮಾಣನ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಆದರೆ ನನಗೆ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು, ಹಾಗೆ ಇದೆಲ್ಲವೂ ಚೆನ್ನಾಗಿ ಹೊಂದ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇಷ್ಟ ಆದರೆ ಆಯಿತು. ಇದಕ್ಕೆ ನೀವು ಟೊಮೆಟೊನ ಕಡಿಮೆ ಬಳಸಿದರೆ ಈ ಟೈಮಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಬಳಸ್ಕೋಬೋದು. ಹಾಗೆ ಹೆಚ್ಚಿ ಇಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೋದು. ಈಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ನಾನೀಗ ಸರ್ವ್ ಮಾಡ್ತೀನಿ. ನಾನಿವತ್ತು ಇದನ್ನು ಪುರಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಚಪಾತಿ ಜೊತೆ, ರೋಟಿ ಜೊತೆ ಅಥವಾ ರೈಸ್ ಜೊತೆ ಅಥವಾ ದೋಸೆ ಜೊತೆ ಕೂಡ ಈ ಸಬ್ಜಿನ ಸರ್ವ್ ಮಾಡ್ಬೋದು. ಇದನ್ನು ಯಾಕೆ ನಾನು ನವರಾತ್ರಿ ಸ್ಪೆಷಲ್ ಅಂತ ಹೇಳಿದೆ ಅಂದರೆ, ನವರಾತ್ರಿಲಿ ಹೆಣ್ಮಕ್ಳು ಉಪವಾಸ ಇರೋದ್ರಿಂದ ಈ ಥರದ ಪಲ್ಯಗಳನ್ನು ಅಂದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸ್ದೇ ಈ ರೀತಿ ಪಲ್ಯನ ಮಾಡಿ ಸೇವನೆ ಮಾಡ್ತಾರೆ. ನೀವು ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.